सभी का एसएस न्यूज में मैं आपके साथ मुस्कान। देश के प्रधानमंत्री नरेंद्र मोदी ने दिल्ली में 3 दिनों तक राष्ट्रीय युवा महोत्सव का आयोजन रखा है, जिसमें इस कार्यक्रम में प्रधानमंत्री नरेंद्र मोदी युवाओं से संवाद करेंगे। इस बातचीत के लिए गुम्मट नगरी विजयपुर शहर के एक युवक भी चुने गए हैं, जो कि विजयपुर शहर के लिए काफी फक्र की बात है। विजयपुर शहर में स्थित युवा रिहान मलिक खल्लूर को प्रधानमंत्री नरेंद्र मोदी के टॉक शो के लिए चुना गया है। देश के 30 लाख छात्राओं में से सिर्फ केवल 3 लाख छात्र इस परीक्षा में भाग लिया था। 4 चरणों की परीक्षा पास करने के बाद विकसित भारत और युवाओं के साथ संवाद कार्यक्रम के लिए विजयपुर के युवा रिहान मलिक खल्लूर प्रधानमंत्री नरेंद्र मोदी से रिहान मलिक की बातचीत होगी। इसी खुशी में इस युवा के माता पिता काफी खुश होते हुए नजर आए हैं। ಈಗ ನನ್ನ ಮಗ ಈ ಒಂದು ಭಾರತ ಮಂಟಪ ಒಂದು ಕಾರ್ಯಕ್ರಮದಲ್ಲಿ ವಿಕಸಿತ ಭಾರತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನನಗೆ ತುಂಬ ಹೆಮ್ಮೆಯಾಗಿದೆ. ನಮ್ಮ ಕುಟುಂಬಸ್ಥರು ಎಲ್ಲರೂ ಹೆಮ್ಮೆ ಪಡ್ತಾ ಇದ್ದಾರೆ. ಆದರೆ ನನ್ನ ಮಗ ನನ್ನ ಒಂದು ಕೀರ್ತಿ ಪತಾಕೆಯನ್ನು ಹಾರಿಸಿ ಈ ದೇಶದ ಪ್ರಧಾನಮಂತ್ರಿ ಅವ್ರ ಜೊತೆ ಸಂವಾದ ನಡೆಸ್ತಾ ಇದ್ದಾನಲ್ಲ, ಅದು ನನಗೆ ತುಂಬ ಖುಷಿಯಾಗಿದೆ. ಯಾವ ರೀತಿ ಅಂದರೆ ಅವನ ಅಭ್ಯಾಸದಲ್ಲಿ ಅವನು ಯಾವಾಗಲೂ ಮೊದಲ ಅವನು 1ರಿಂದ 10ನೇ ಕ್ಲಾಸು CBSE ಬಸವನ ಬಾಗೇವಾಡಿ ಸ್ಕೂಲ್ನಲ್ಲಿ ಓದಿದ್ದಾನೆ. ಅಲ್ಲಿ 87% ತೆಗೆದುಕೊಂಡು ಮುಂದೆ ಇಲ್ಲಿ ತುಂಗಳ ಕಾಲೇಜಿನಲ್ಲಿ PUCಯನ್ನು 95% ಮಾರ್ಕ್ಸ್ ತೆಗೆದುಕೊಂಡು ಇಲ್ಲಿ ಪಾಸಾಗಿದ್ದಾನೆ. ಅದು ಆದಮೇಲೆ ಅವನು CET ರ್ಯಾಂಕಿಂಗ್ನಲ್ಲಿ ಅಗ್ರಿಕಲ್ಚರನ್ನು ಆಯ್ಕೆ ಮಾಡಿಕೊಂಡು ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ ಮಾಡಬೇಕು ಅಂತಕ್ಕಂಥ ಒಂದು ತಲೆಯಲ್ಲಿ ಅವನು ಉದ್ದೇಶ ಇಟ್ಟುಕೊಂಡು ಕೇಸ್ ಅವನು ಕೆಲಸ ಮಾಡ್ತಾ ಇದ್ದಾನೆ. ಅವನಿಗೆ ನಾವು ಸದಾ ಯಾವಾಗಲೂ ಬೆಂಬಲವನ್ನು ಕೊಡ್ತಾ ಇದ್ದೇವೆ ಅಂತೇಳಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ನಮಗಿನ್ನ ಯಾವುದೂ ನಿರೀಕ್ಷೆ ಇರಲಿಲ್ಲ ಸರ್. ಹಿಂಗೆ ಈ ಮಟ್ಟದಲ್ಲಿ ದೆಹಲಿ ಮಟ್ಟದಲ್ಲಿ ಹೋಗಿ ಒಂದು ಪ್ರಧಾನಮಂತ್ರಿ ಅವ್ರ ಜೊತೆ ಸಂದರ್ಶನ ಮಾಡ್ತಾನೆ ಅಂತಕ್ಕಂಥದ್ದು ನಮ್ಮ ಕನಸಿನಲ್ಲಿಯೂ ನಾನು ಎಣಿಸಿರಲಿಲ್ಲ ಸರ್. ಖುಷಿ ಆಗ್ತಾ ಇದೆ ಸರ್, ತುಂಬ ಖುಷಿ ಆಗ್ತಾ ಇದೆ. ಅಮೀನ್ ಸಾಬ್ ಹಳ್ಳೂರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಿಹಾನ್ ಮಲಿಕ್ ಖಳ್ಳೂರ್ ಅಂತ. ಮೂಲತಃ ಬಸವ ಜನ್ಮಸ್ಥಳ ಬಸವನ ಬಾಗೇವಾಡಿ. ಈಗ ನಾನು ವಿಕಸಿತ ಭಾರತ ಯಂಗ್ ಲೀಡರ್ಸ್ ಡೈಲಾಗ್ ಅಂತ ಒಂದು ಕಾರ್ಯಕ್ರಮ ಇದೆ. ರಾಷ್ಟ್ರೀಯ ಯುವ ಜನೋತ್ಸವ 2025 ಭಾರತ ಮಂಟಪಂ ನವದೆಹಲಿಯಲ್ಲಿ ಜನವರಿ 10, 11, 12ರಂದು ನಡೀತಾ ಇದೆ. ಆ ಕಾರ್ಯಕ್ರಮದಲ್ಲಿ ನಾನು ಕರ್ನಾಟಕದ ಪ್ರತಿನಿಧಿಯಾಗಿ ಆ ಕಾರ್ಯಕ್ರಮವನ್ನು ಭಾಗವಹಿಸುತ್ತಿದ್ದೇನೆ. ಈ ಕಾರ್ಯಕ್ರಮದ ರಾಜ್ಯ ಮಟ್ಟದ ಸ್ಪರ್ಧೆಯನ್ನು ಶೇಷಾದ್ರಿಪುರಂ ಕಾಲೇಜ್ ಬೆಂಗಳೂರಿನಲ್ಲಿ ನಡೆಯಿತು. ಅದರಲ್ಲಿ ನಾನು ವಿಜೇತನಾಗಿ ಈಗ ನಾನು ನವದೆಹಲಿಗೆ ಹೊಂಟಿದ್ದೇನೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನೆಂದರೆ, ಈಗ ನಮ್ಮ ಭಾರತ ದೇಶ ಅಭಿವೃದ್ಧಿ ಹೊಂದುತ್ತಿರುವ ದೇಶ. 2047ರ ಒಳಗಾಗಿ ನಮ್ಮ ಭಾರತ ದೇಶ ಅಭಿವೃದ್ಧಿಯ ರಾಷ್ಟ್ರ ಆಗಬೇಕು. ಆ ರಾಷ್ಟ್ರ ಆಗಬೇಕೆಂದರೆ ನಮ್ಮ ಯುವ ಶಕ್ತಿಯೇ ಸಮರ್ಪವಾಗಿ ಅದರ ಸದ್ಬಳಕೆ ಆಗಬೇಕು. ಈ ಕಾರಣಕ್ಕಾಗಿ ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ವಿಕಸಿತ ಭಾರತ ಯಂಗ್ ಲೀಡರ್ಸ್ ಡೈಲಾಗ್ ಅಂತ ಒಂದು ಕಾರ್ಯಕ್ರಮವನ್ನು ನವದೆಹಲಿಯಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ಮುಖ್ಯ ಉದ್ದೇಶ ಏನೆಂದರೆ, ನಮ್ಮ ರಾಷ್ಟ್ರಾದ್ಯಂತ ಎಷ್ಟು ಯುವಕರಿದ್ದಾರೆ ಅವರಲ್ಲಿ ಹೊಸ ಪರಿಕಲ್ಪನೆಗಳು, ವಿಚಾರಧಾರೆಗಳು ಇರುತ್ತವೆ. ಆ ವಿಚಾರಧಾರೆಗಳನ್ನು ನಾವು ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜೊತೆ ಹಂಚಿಕೊಂಡು ಆ ವಿಚಾರಧಾರೆಗಳನ್ನು ಮಾನ್ಯ ಪ್ರಧಾನಮಂತ್ರಿಯವರು ತಮ್ಮ ಸರ್ಕಾರದ ಮಟ್ಟದಲ್ಲಿ ಅದನ್ನು ಕಾರ್ಯರೂಪಕ್ಕೆ ತರುವ ಸಲುವಾಗಿ ಈ ಕಾರ್ಯಕ್ರಮ ಒಂದು ಮುಖ್ಯ ಉದ್ದೇಶವಾಗಿದೆ. ಈ ಕಾರ್ಯಕ್ರಮದಲ್ಲಿ ಸುಮಾರು ಕರ್ನಾಟಕದಿಂದ 45 ಜನ ಸೆಲೆಕ್ಟ್ ಆಗಿದ್ದಾರೆ. ಇದರಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ನಾನೊಬ್ಬನೇ ಹಾಗೂ ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ನಾನೊಬ್ಬನೇ ಏಕೈಕ ವಿದ್ಯಾರ್ಥಿ ಈ ಕಾರ್ಯಕ್ರಮಕ್ಕೆ ಸೆಲೆಕ್ಟ್ ಆಗಿದ್ದೇನೆ ಹಾಗೂ ಕರ್ನಾಟಕವನ್ನು ಪ್ರತಿನಿಧಿಸುತ್ತಿದ್ದೇನೆ. ನಾನು ಈಗ ಭಾರತ ಮಂಟಪಂನಲ್ಲಿ ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜೊತೆ 2047 ವಿಕಸಿತ ಭಾರತಕ್ಕಾಗಿ ಯುವ ಸಬಲೀಕರಣ ಕುರಿತು ನಾನು ಮಾತನಾಡಲಿದ್ದೇನೆ. ಅಲ್ಲಿ ಯುವಕರು ಈಗ ಯಾವ ರೀತಿ ಕೆಲಸ ಮಾಡಬೇಕು, ಯಾವ ರೀತಿ ಅವರಿಗೆ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಮತ್ತು ಯುವಕರು ರಾಜಕೀಯದಲ್ಲಿ ಆಸಕ್ತಿಯಿಂದ ಮುಂದೆ ಬಂದು ನಮ್ಮ ರಾಜ್ಯವನ್ನು ಮುನ್ನಡೆಸಬೇಕು. ಹಾಗೆ ಯುವಕರು ಸಮಾಜದಲ್ಲಿ ಯಾವ ರೀತಿ ಬೆಳೆಯಬೇಕು, ಯಾವ ರೀತಿ ಮುನ್ನಡೆಯಬೇಕು ಎಂಬ